ಛ, ಯಾಕೋ ನಿನ್ನೆ ಸಿದ್ಧಾರ್ಥನ ಭೇಟಿ ಆದಾಗಿಂದ ನನ್ನ ಮನಸ್ಸು ಸರಿ ಇಲ್ಲ. ಜೀವನದಾಗ ತಪ್ಪು ಮಾಡಿಬಿಟ್ನಾ ಅನ್ಸೋದಿದ್ದು ಒಂದು ಕ್ಷಣ. ಸಿದ್ಧಾರ್ಥನ ಬ್ಯಾಕ್ಗ್ರೌಂಡ್ ಐತಿ ಅಂತ ಗೊತ್ತಿತ್ತು, ಆದರೆ ಅವ್ರ ತಂದೆದು ಇರಲಿಲ್ಲಲ್ಲ. ಇವೇನು ದುಡ್ದು ಮುಂದೆ ಬರ್ತಾನೆ ಜೀವನದಾಗ ಅಂದ್ಕೊಂಡು, ಇವೇನು ದುಡ್ಡು ಮಾಡೋಂಗಿಲ್ಲ ಅಂದ್ಕೊಂಡು ಅವ್ನು ಕೈ ಬಿಟ್ಟು ಬೇರೆದೊಂದು ಮದುವೆ ಆದೆ. ಆದ್ರೆ ಅವನು ನನಗೆ ಮೋಸ ಮಾಡಿ ಹೋದ. ಛೇ, ಒಂದು ಕಾಲದೊಳಗೆ ಸಿದ್ಧಾರ್ಥನ ಇಷ್ಟು ಇಷ್ಟಪಡ್ತಿದ್ದ. ಕುಂತರು ನಿಂತರು ಸಾಕ್ಷಿ 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 ಅಂತಿದ್ದ. ಆದ್ರೆ ನಾನು ಮೋಸ ಮಾಡಿಬಿಟ್ಟೆ. ಅವ್ನು ಈಗಿರೋದು ನೋಡಿದ್ರೆ, ಅವ್ನು ಈಗಿರೋ ಸ್ಥಿತಿ ನೋಡಿದ್ರೆ, ನಾ ಅವ್ನು ಮದುವೆ ಆಗಿದ್ರೆ ರಾಣಿ ರಾಣಿ ಹಂಗಿರ್ಬೋದು. ಛೇ, ನನ್ನ ಅತಿಯಾದ ದುರಾಸೆಯಿಂದ ಎಲ್ಲ ಹಾಳು ಮಾಡ್ಕೊಂಡಿದ್ದ ಜೀವನ. ನಮ್ಮ ಅವನ ಮಾತು ಕೇಳಿ ಎಲ್ಲ ಹಾಳಾಗೋತು. ಈಗ ನೋಡು, ಒಂದು ಅಂಗಡಿ ಒಳಗೆ ಹೋಗಿ ದುಡಿಬೇಕಾದ ಪರಿಸ್ಥಿತಿ ಬಂದಿತ್ತು ನನಗೆ. ಹೆಂಗಾರ ಮಾಡಿ ಸಿದ್ಧಾರ್ಥನಿಂದ ಒಂದು ಸಹಾಯ ತೊಗೊಂಡು ಅವ್ನ ಕಂಪ್ನಿ ಒಳಗಾರ ಒಂದು ಜಾಬ್ ಮಾಡಬಾರ್ದ ನಾನು. ಅವ್ನಿಗೆ ಯಾಕೋ ನಾನು ನೋಡಿದ ಕ್ಷಣ ಅವ್ನು ಮದುವೆ ಆಗಿರ್ಬೋದು, ಆ ಹುಡುಗಿ ನನಗಿಂತ ಚೆನ್ನಾಗೂ ಇರ್ಬೋದು, ನನಗಿಂತ ಒಳ್ಳೆಕ್ಕೆ ಇರ್ಬೋದು. ಆದ್ರೆ ಒಳ್ಳೆ ಪ್ರೀತಿ ಯಾವಾಗಲೂ ಮನುಷ್ಯಾಗ ಕೊರಿತಾ ಇರ್ತದಂತ. ನನಗೆ ಒಂದು ಕ್ಷಣ ಸಿದ್ಧಾರ್ಥನ ನೋಡಿದ್ರೆ ಮೊದಲಿದೆಲ್ಲ ನೆನಪಾಗ್ಬಿಡ್ತು. ಅವಂಗೂ ನನ್ನಂಗೆ ಆಗಿರ್ಬೋದಾ? ನಾನು ನೋಡಿದ ಕ್ಷಣ ಅವಂಗೆ ಮೊದಲಿನ ಪ್ರೀತಿ ಎಲ್ಲ ನೆನಪು ಬಂದಿರ್ಬೋದಾ? ಅದಕ್ಕೆ ಅವ್ನು ನನಗೆ ನೀ ಇಲ್ಲಿ ಕೆಲಸ ಮಾಡೋದು ನನ್ನ ಮನಸ್ಸಿಗೆ ಬರೋದಿಲ್ಲ, ನಿಂಗೆ ಯಾವಾಗ ಬೇಕಾದಾಗ ಸಹಾಯ ಕೇಳು ಅಂತೇಳಿ ನಂಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟೋಗ. ನಾ ಈಗೇನಾರ ಅಸಹ್ಯ ಆಕೇತಪ್ಪ ಅನ್ಕೊಂತ ಕುಂದ್ರೆ ನನ್ನ ಜೀವನ ಇಲ್ಲೇ ಇರ್ತೈತಿ. ನಾನು ಸಿದ್ಧಾರ್ಥ ಬೆಂಗಳೂರಾಗಿದ್ದಾಗ ಎಷ್ಟು ಚೆನ್ನಾಗಿದ್ವಿ. ನಾನು ಅವ ಹೆಂಗೆ ಭೇಟಿ ಆದ್ವಿ? ಹಾಂ, ಅವತ್ತು ನಾ ಫಸ್ಟ್ ಡೇ ಹೊಂಟಿದ್ನಲ್ಲ ಕಂಪ್ನಿಗೆ, ಅವತ್ತು ಬಸ್ ಸ್ಟಾಪ್ ಒಳಗೆ. ಅಯ್ಯೋ, ಆಫೀಸ್ ಬರೀ ಲೇಟ್ ಆಗೈತಿ. ಇವತ್ತೇ ಹಳದ ಬೈಕ್ ಕೈ ಕೊಡ್ಬೇಕಾ? ಇಲ್ಲಿ ಬಸ್ ಯಾವಾಗ ಬರುತ್ತೋ ಅದು ಯಾವಾಗ ನಾವು ಆಫೀಸ್ಗೆ ಹೋಗಿ ಮುಟ್ತೀನೋ ದೇವ್ರೇ ಏನು ತಿಳಿಬತ್ತಲ್ಲಪ್ಪ. ಈ ಹಾಳಾದ ಬೆಂಗಳೂರೊಳಗೆ ಈ ಬಸ್ಸಿನ ಒಂದು ಸಮಸ್ಯೆನ. ಕ್ಯಾಬ್ ಆದರೂ ಮಾಡ್ಕೊಂಡು ಹೋಗೋಣ ಅಂತಂದ್ರೆ ಶಿಟ್, ಇನ್ನು ಕ್ಯಾಬ್ ಬುಕ್ ಮಾಡಿ ಬರೋದು ಯಾವಾಗ, ನಾ ಹೋಗೋದು ಯಾವಾಗ? ಹಲೋ, ಎಕ್ಸ್ಕ್ಯೂಸ್ ಮೀ ಸರ್. ಹೇಳಿ ಮೇಡಮ್. ಸರ್, ಅದು ಇಲ್ಲಿ ಎಮ್ ಜಿ ರೋಡಿಗೆ ಹೋಗೋ ಬಸ್ ಬಂತಾ? ಅಯ್ಯೋ ಮೇಡಮ್, ನಾನು ಭಾಳ ತಾತ್ರಿ ಕಾಯಕತ್ತೆ. ನಾನು ಎಮ್ ಜಿ ರೋಡ್ಗೆ ಹೋಗ್ಬೇಕ್ರಿ, ಬಸ್ಸೇ ಬಂದಿಲ್ಲ. ಏನು ಮಾಡೋದು, ನನ್ನ ಗಾಡಿ ಬೇರೆ ಕೆಟ್ಟು ಹೋಗೈತಿ. ಶಿಟ್, ಇವ ಎಷ್ಟೊತ್ತಿಗೆ ಬಸ್ ಬರ್ತೈತ್ರಿ ಇಲ್ಲ? ಅಲ್ಲ ಸರ್, ಹೆಂಗೆ ಕೇಳಾಕತ್ತೀರಿ? ನಾ ಕೇಳಾಕತ್ತಿದ್ದು ನಿಮ್ಮನ್ನು ಎಷ್ಟೊತ್ತಿಗೆ ಬಸ್ ಬರ್ತೈತೆ ಅಂತ ಹೇಳಿ. ನೀವು ವಾಪಸ್ ನನ್ನ ಕೇಳ್ತೀರಲ್ಲ. ಓ, ನೀವು ಹೊಸಬ್ರ ಇಲ್ಲಿಗೆ? ಹಾಂ ಹೌದು ಸರ್, ಬೆಂಗಳೂರಿಗಿನ ಸ್ವಲ್ಪ ಹೊಸಬಕ್ಕಿನ. ನಮ್ಮದು ಮನಾಲಿ ಒಳಗೆ ಇರ್ತಿದ್ವಿ ನಾವು. ಅಂದ್ರೆ ನಾವು ಕರ್ನಾಟಕದವರೇ. ನಮ್ಮ ಪಪ್ಪ ಈಗ ಜಾಬ್ ಏನೋ ಸಿಗಲಿಲ್ಲ ಅಂಥೇಳಿ ಮನಾಲಿ ಒಳಗೆ ಟೂರಿಸ್ಟ್ ಭಾಳ ಇರ್ತಾರಲ್ಲ, ಹೀಗಾಗಿ ಅಲ್ಲಿ ಏನಾದರೂ ಕೆಲಸ ಸಿಗ್ತದೆ ಅಂತ ಹೋಗಿ ಅಲ್ಲೇ ಸೆಟ್ಲ್ ಆದ್ವಿ. ಈಗ ನಾ ಕೆಲಸ ಹುಡ್ಕೊಂಡು ಬೆಂಗಳೂರು ತನಕ ಬಂದೆ ಸರ್. ಬೆಂಗಳೂರೊಳಗೆ ಕೆಲಸ ಸಿಕ್ತು. ನಾನಿವಾಗ ಈಗ 1 ವಾರ ಆಯ್ತು ಅಷ್ಟೆ ನನ್ನ ಫ್ರೆಂಡ್ ಪಿ ಜಿ ಒಳಗಿದ್ದೆ. ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಎಷ್ಟಂತ ನನ್ನ ಫ್ರೆಂಡ್ನ ಸಹಾಯ ಕೇಳಿ ಸರ್. ಅದಕ್ಕೆ ನಾನೇ ಹೋಗ್ತೇನಂತ ಬನ್ನಿ, ಎಮ್ ಜಿ ರೋಡ್ಗೆ ಯಾವ ಬಸ್ ಹೋಗ್ತಿತ್ತು ಅಂತ ಗೊತ್ತಿಲ್ಲ ಸರ್. ಹಾಗಾಗಿ ನಿಮ್ಮನ್ನು ಕೇಳ್ತೇನೆ. ಓ, ನೀವು ಕಮ್ಮರಾ? ಇಲ್ಲೇ ವೇಟ್ ಮಾಡಿರಿ, ಈಗೊಂದು ನೀಲಿ ಬಸ್ ಬರ್ತೈತಿ, ಅದು ಎಮ್ ಜಿ ರೋಡ್ಗೆ ಹೋಗ್ತೈತಿ. ಇಲ್ಲಿಂದ ಒಂದು 35 ರೂಪಾಯಿ ಬಸ್ ಚಾರ್ಜ್ ಐತಿ. ತಗ್ಸಿದ್ರೆ ಎಮ್ ಜಿ ರೋಡ್ಗೆ ಬಿಡ್ತಾರೆ. ಆಮೇಲೆ ನಿಮ್ಮ ಕಂಪ್ನಿ ಲೊಕೇಶನ್ ಯಾವ್ದು ನೋಡ್ರಿ, ಸುಮ್ಮನೆ ನಿಮ್ಮ ಮ್ಯಾಪ್ ಒಳಗೆ ಹೋಗಿ ಲೊಕೇಶನ್ ಹಾಕ್ರಿ, ಅದು ರೂಟ್ ತೋರಿಸುತ್ತೆ, ಹಂಗೆ ಹೋಗ್ರಿ. ಓ ಹೌದಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ನಿಮ್ಮ ಉಪಕಾರನ ನಾನು ಎಂದೂ ಮರೆಯಂಗಿಲ್ಲ. ಅಯ್ಯೋ ದೇವ್ರೆ, ನಂದ ಬೈಕ್ ಇತ್ರಿಪ್ಪ. ನೀವು ಹೀಗೆಲ್ಲ ಅಂದಿದ್ರೆ ನಾನು ಬೈಕ್ನಾಗ ಕರ್ಕೊಂಡು ಹೋಗ್ಬಿಡ್ತಿದ್ದೆ ನಿಮ್ಮನ್ನು. ಏನು ಮಾಡೋದು, ಇವತ್ತು ನನ್ನ ಬೈಕ್ ಕೈ ಕೊಟ್ಟೈತಿ. ಸೊ ಇಬ್ರು ಕೂಡ ಬಸ್ಸಿಗೆ ಹೋಗೋಣ ನಡ್ರಿ. ಸರಿ ಸರ್. ಸಾಕ್ಷಮ್ಮ, ಅಮ್ಮ ಸಾಕ್ಷಿ ಅದೀಯ ಒಳಗೆ? ಸಾಕ್ಷಮ್ಮ, ಏ ಸಾಕ್ಷಿ. ಓ, ಯಾರು? ಸಿದ್ಧಾರ್ಥ್? ಸಿದ್ಧಾರ್ಥ? ಯಾರು ಸಿದ್ಧಾರ್ಥ? ನಾ ನಿಮ್ಮ ಮನೆ ಓನರ್. ಅಂಕಲ್, ಅಂಕಲ್ ನೀವಾ? ಅಯ್ಯೋ, ಏನೋ ಯೋಚನೆ ಮಾಡಕತ್ತಿದ್ದೆ, ಏನೋ ಹೇಳಿಟ್ಟೆ. ಬರ್ರಿ ಅಂಕಲ್, ಬರ್ರಿ ಕುಂಡ್ರಿ ಬರ್ರಿ. ಇರ್ಲಿವಾ ಇರಲಿ. ಯಾಕೆ ಸಾಕ್ಷಿ, ಮನೆ ಬಾಡಿಗೆ ಇನ್ನೂ ಕೊಟ್ಟೇ ಇಲ್ಲ? ಕನ್ನಡದ ಹುಡುಗಿ ಕರ್ನಾಟಕದಕ್ಕೆ ಅಂಥೇಳಿ ನಾ ಈ ಮನಾಲಿ ಒಳಗೆ ನಿನಗೆ ಕಮ್ಮಿಗೆ ಬಾಡಿಗೆ ಕೊಟ್ಟಿನಿ. ಅದು ಟೂರಿಸ್ಟ್ ಮಂದಿಗೆ ಇದನ್ನ ವಿಲ್ಲಾ ಗತೆ ರೆಸಾರ್ಟ್ ಗತೆ ಮಾಡಿ ರೂಮ್ ಗತೆ ಮಾಡಿದ್ರೆ ಸಿಕ್ಕಾಪಟ್ಟೆ ಗಳಿಸ್ತಿದ್ದೆ ನಾನು. ನೋಡು, ವಿಚಾರ ಮಾಡಿ, ಯಾಕೆ ಕೊಟ್ಟಿಲ್ಲ ಬಾಡಿಗೆ?
ಅದು ಅಂಕಲ್ ಇನ್ನೂ ಅಂಗಡಿ ಒಳಗೆ ಸ್ಯಾಲ್ರಿ ಆಗಿಲ್ಲ ರೀ. ಅವ್ರು ಕೊಟ್ಟ ತಕ್ಷಣ ನಿಮ್ಮ ಬಾಡಿಗೆ ಬಂದು ಕೊಡ್ತೀನಿ ರೀ. ನಾ ಯಾವತ್ತಾದರೂ ಲೇಟ್ ಮಾಡಿನ ಅಂಕಲ್? ಹಾಂ, ನೀವೇ ಹೇಳ್ರಿ. ನಂಗೆ ಸ್ಯಾಲ್ರಿ ಬಂದ ತಕ್ಷಣ ಫಸ್ಟ್ ಬಂದು ನಿಮ್ಮ ಬಾಡಿಗೆ ಕೊಡೋಂಗಿಲ್ಲ ನಾನು. ಸರಿವ, ಏನೋ ನೋಡು, ಯಾಕೋ ಲೇಟ್ ಆತಂತ ಕೇಳಕ್ಕೆ ಬನ್ನಿ. ಇನ್ನೆರಡು ದಿನ ಕೊಟ್ಬಿಡ್ಬೇಕು. ಹಾಂ ಹಾಂ ಅಂಕಲ್, ಸರಿ ಕೊಡ್ತೇನೆ. ಸರಿವಾ, ನಾ ಬರ್ತೀನಿ. ಹಾಂ ಹಾಂ. ಛ, ಜಂಜಾಟ ಜೀವನ. ಈ ಮನೆ ಬಾಡಿಗೆನೋ, ಈ ಹೊಲಸು ಮನೆನೋ, ಈ ಹೊಲಸು ಜೀವನನೋ, ಇದನ್ನೆಲ್ಲ ಮಾಡೋಕ್ಕಿಂತ ಸಿದ್ಧಾರ್ಥಕ್ಕೆ ಸಹಾಯ ಕೇಳಿ ಅವ್ನ ಕಂಪ್ನಿ ಒಳಗೆ ಹೆಂಗಾರು ಮಾಡಿ ಒಂದು ಜಾಬ್ ಗಿಟ್ಟಿಸ್ಕೊಂಡ್ಬಿಟ್ರೆ ಜೀವನ ಆರಾಮಾಗಿರ್ತೈತಿ. ನನಗಂದ್ರೆ ಸಿದ್ಧಾರ್ಥ ಒಂದು ಒಳ್ಳೆ ಸ್ಯಾಲ್ರಿನ ಕೊಡ್ತಾನೆ. ಅಲ್ಲೇ ಅಲ್ಲೇ ಅವ್ರ ಊರೊಳಗೆ ಒಂದು ಮನೆ ಮಾಡಿಕೊಂಡು ಜೀವನ ಸಾಗಿಸಿದ್ರಾತ. ಇವತ್ತೇ ಅವ್ನಿಗೆ ಫೋನ್ ಮಾಡಿ ಮಾತಾಡ್ತೇನೆ. ಇನ್ನು ಇಲ್ಲಿ ಕಷ್ಟಪಡಿದ್ರಾಗ ಅರ್ಥನೇ ಇಲ್ಲ. ಹಲೋ ಹಲೋ ಶಶಿ. ಹಲೋ, ಹಾಂ ಹೇಳ್ರಿ ಆದಿತ್ಯ. ಓ, ಏನ್ರಿ ಶಶಿ ಮೇಡಮ್, ಫೋನ್ ಎತ್ತಾಕು ತ್ರಾಸು, ಮೀಟ್ ಆಗಂಗಿಲ್ಲ, ಬರಂಗಿಲ್ಲ. ಅಲ್ಲಲ್ಲಿ ನೀವು ಒಂದೊಂದು ಕ್ಷಣ ನನ್ನ ಮದುವೆ ಆಗೋ ಹುಡುಗಿ ನೀನು ಅನ್ಸ್ಬಿಡ್ತೀನಿ ನನಗೆ. ಅಷ್ಟು ದೂರ ಆಗತ್ತಿ ನೋಡಿ, ಬರ್ತಾ 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 ಬರ್ತಾ. ಅಯ್ಯೋ ಸಾರಿ ಆದಿತ್ಯ, ಅದೇನಪ್ಪ ಅಂತಂದ್ರೆ ನಾನು ಪೂಜಾನ್ ರೂಮ್ಗೆ ಹೋಗಿದ್ದೆ. ಅವರು ಮನಾಲಿಗೆ ಹೋಗಿದ್ರಲ್ಲ, ಸ್ವಲ್ಪ ಗಿಫ್ಟ್ಸ್ ಎಲ್ಲ ತೊಗೊಂಬಂದಿದ್ರು. ನನಗೇನು ತಂದ್ರೆ ಅಂತ ನೋಡಕ್ಕೆ ಹೋಗಿದ್ನಿ. ಮೊಬೈಲ್ನ ರೂಮ್ನಾಗ ಬಿಟ್ಟು ಹೋಗಿದ್ದೆ, ಚಾರ್ಜ್ ಇತ್ತಿಲ್ಲ, ಅದಕ್ಕೆ ಚಾರ್ಜ್ ಹಾಕಿ ಬಿಟ್ಟು ಹೋಗಿದ್ದೆ, ನೋಡಿರ, ಸಾರಿ. ಅಲ್ಲ, ಚಾರ್ಜ್ ಹಾಕ್ಕೊಂಡು ಮೊಬೈಲು ಎಲ್ಲಿ ಹೋಗ್ತಿರಲ್ಲ ಅಲ್ಲಿ ತೊಗೊಂಡು ಹೋಗ್ಬೇಕು. ಅದನ್ನ ಬಿಟ್ಟು ರೂಮ್ನಾಗ ಬಿಟ್ಟು ಅಲ್ಲಿ ಹೋಗಿದ್ರೆ ಏನರ ಎಮರ್ಜೆನ್ಸಿ ಇತ್ತಪ್ಪ, ಯಾರು ಫೋನ್ ಹಚ್ಚಿದ್ರೆ ಏನು ಮಾಡ್ಬೇಕು ಹೇಳಿ ನೋಡೋಣ. ಓಹೋ, ಎಮರ್ಜೆನ್ಸಿ? ನಿಮ್ಗೆ ಏನತ್ತಿಗೆ ಎಮರ್ಜೆನ್ಸಿ? ಅದೆಲ್ಲ ಹೋಗ್ಲಿ ಬಿಡು, ಅವ ಫೋನ್ ಹಚ್ಚಿದಂತಲ್ಲ. ನಿಮ್ಮವ್ವ ಹಚ್ಚಿದ್ಲು. ಅದೇನೋ ಸಿಂಚನಾಗ ಹೊಸ ಸಂಬಂಧ ನೋಡ್ಯಾರಂತಲ್ಲ, ಅಮೇರಿಕಾ ಹುಡುಗ ಅಂತ. ಅದಕ್ಕೆ ನಾಳೆ ಮಂಟ ನೋಡಕ್ಕೆ ಹೊಂಟೇವ. ಮತ್ತು ನಾಳೆ ಮುಂದೆ ಮನೆ ಸೊಸಿ ಆಗಾಕಿ, ನೀನು ಸೊಸಿ ಆಗಿದ್ರೆ ನೀನು ಬಿಟ್ಟು ಹೋಗಿದ್ದಾನ ಆಗಾಕಿ, ಮತ್ತು ಬಿಟ್ಟು ಹೋದ್ರೆ ಚಲೋ ಅನ್ಸಂಗಿಲ್ಲ. ನೀನು ಕರ್ಕೊಂಡು ಹೋಗ್ಬೇಕಂತ ಮಾಡೀನಿ, ನಾಳೆ ರೆಡಿ ಆಗ ಅಂತ ಹೇಳಕ್ಕೆ ಹಚ್ಚಿದ್ಲು. ನಿಮ್ಗೆ ಹಚ್ಚಿದ್ದೆ ನಾನು, ನೀವು ಆಫೀಸ್ ಒಳಗೆ ಬ್ಯುಸಿ ಇದ್ರಲ್ಲ, ಕಾಲ್ ಯು ಬ್ಯಾಕ್ ಅಂತ ಮೆಸೇಜ್ ಹಾಕಿದ್ರಿ. ಹಂಗಿದ್ರೆ ಆಮೇಲೆ ಹಚ್ತಾರನೋ ಅಂತೇಳಿ ನಾನು ಆ ಪೂಜಾ ಕರ್ಲಂತ ಹೋಗಿದ್ದೆ. ಓ, ಹಚ್ಚಿದ್ಲಾ? ನನಗೂ ಒಂದು ಮಾತು ಅಂದ್ಲ, ಹೇಳ ಶಶಿ ಫೋನ್ ಹಚ್ಚ ಅಂತೇಳಿ. ಸರಿ, ನಾಳೆ ಫ್ರೀ ಇದ್ರೆ ರೆಡಿ ಆಗ, ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಅಲ್ರಿ ಆದಿತ್ಯ, ಏನ ಹೊಸ ನ್ಯೂಸ್? ನಿಮ್ಮ ಸಿಂಚನ ನಮ್ಮ ಅಣ್ಣ ಬೇಕಂತ ಇಷ್ಟು ದಿನ ನಮ್ಮ ಮನೆಯಿಂದ ಅಡ್ಡಾಡತ್ತು, ಅದೆಷ್ಟು ಒಂದು ಹೊಸ ಸಂಬಂಧ, ಅದು ಅಮೇರಿಕಾ ಸಂಬಂಧನ ಹುಡ್ಕೊಂಡು ಬಿಟ್ಟಾರ. ನೀನು ನೋಡಿದ್ರೆ ಒಂದು ಮಾತು ಅಂದಿಲ್ಲಪ್ಪ. ಈಗ ನಾನು ಮುಂದೆ ಮುಚ್ಚಿಟ್ರೆ ಎಲ್ಲಾನು. ಅಯ್ಯೋ ಶಶಿ, ನಿನ್ನ ಮುಂದೆ ಮುಚ್ಚಿಡಕ್ಕೆ ಏನೈತೆ? ನಾಳೆ ನಾನು ಹೆಂಡತಿಯಾಗಿ ಬರೋಕ್ಕೆ ನಿನ್ನ ಮನೆ ಸೊಸಿನ ನಿನ್ನ ಮುಂದೆ ಯಾಕೆ ಯಾವ ವಿಚಾರ ಮುಚ್ಚಿಡ್ಬೇಕು? ಅಷ್ಟಕ್ಕೂ ನನಗೆ ಗೊತ್ತಾಗಿದ್ದ ನಿನ್ನೆ, ನನಗೂ ಸರಿನ ಅನಿಸ್ತು. ಈಗ ನೋಡ, ಅಕ್ಕಿ ನಿಮ್ಮ ಅಣ್ಣನ ಇಷ್ಟಪಟ್ಟಿದ್ಲು, ನಿಮ್ಮ ಅಣ್ಣನ ಮದುವೆ ಆಗ್ಬೇಕಂತ ಎಷ್ಟೆಲ್ಲ ಹರಸಾಹಸ ಮಾಡಿರೋ ಅವ್ರ ಅವ್ವ ಮಗಳು. ಅಷ್ಟೆಲ್ಲ ಆದಮೇಲೂ ನಿನ್ನ ಮದುವೆ ಮಾಡಿಕೊಂಡು ಅವ್ರು ಒಂಥರ ನೋಡೋದು, ನೀವಂಥರ ಅನ್ನೋದು ಮನೆ ಒಳಗೆ ಸುಮ್ಮ ಬ್ಯಾಡ ಅಂತೇಳಿ ನಾನು ಸುಮ್ಮಾಗಿದ್ದೆ. ನಿನಗೆ ಯಾಕೆ ಹೇಳಿ ಟೆನ್ಷನ್ ಕೊಡ್ಬೇಕು ಅಂಥೇಳಿ. ಈಗ ಫಸ್ಟ್ ಅಕ್ಕಿದ ಮದುವೆ ಆಗಿ ಹೋಗ್ಬಿಟ್ರೆ ಚಲೋ ಅಲ್ಲ, ನಿಂಗೇನು ಟೆನ್ಷನ್ ಇರೋಂಗಿಲ್ಲ. ಏನು ಬಂದಾಗ ಒಂದು ಹೋದಾಗ ಒಂದಿನ ಒಂದು ಮಾತು ಹೆಣ್ಣು ಬರ್ಬೋದು, ಮಾತಲ್ಲಿ ಕೆಡ್ಸ್ಕೊಂಗಿಲ್ಲ. ಫಸ್ಟ್ ಅಕ್ಕಿ ಮದುವೆ ಆಗಿ ಹೋಗ್ಬಿಟ್ಲಂದ್ರೆ ನಮ್ಮ ಮದ್ವೆಗೆ ಏನು ಟೆನ್ಷನ್ ಆಗಂಗಿಲ್ಲ ಬಿಡು ಅಂತೇಳಿ ನಾನು ಆದ್ರೆ ಆಗೋಳ್ಬಿಡಂತ ಸುಮ್ಮಾಗ್ಬಿಟ್ಟೆ. ಆಗ್ಲಿಪ್ಪ ಆಗ್ಲಿ, ಮೊದಲು ನಿಮ್ಮ ಮನೆಯಿಂದ ಹೋದಷ್ಟು ಚಲೋ. ನಾನು ಎಲ್ಲ ಥರ ನದ್ನಾರ್ಗತೆ ಇದ್ದಿದ್ರೆ ನಾನು ಏನಕ್ಕಿ ಮದುವೆ ಆಗ್ಲಿಪ್ಪ, ಚಂದ ಹೊತ್ತಂಗೇನೆ ಹೋಗ್ಲಿ, ಇಬ್ಬರು ಚಲೋ ತಂಗೇನೆ ಇದ್ರಾತ ಅನ್ಕೊಂಡಿದ್ವಿ. ಆದ್ರೆ ಅಕ್ಕಿ ಬುದ್ಧಿ ನಿಮ್ಗೆ ಗೊತ್ತಾಯ್ತಲ್ಲ. ಅಲ್ಲ, ಯಾರು ಹುಡುಕಿದ ಸಂಬಂಧ ಇದನ್ನ? ಇದು ಪಪ್ಪಾನ ಫ್ರೆಂಡೇ ಅವ್ರ ಫ್ರೆಂಡ್ ಮಗ ಅಮೇರಿಕಾ ಒಳಗೆ ಸೆಟ್ಲ್ ಆಗ್ಯಾನ. ಹಿಂಗಾಗಿ ಅವ್ರ ಹುಡುಕ್ಯಾರ. ಏನು ತೊಂದರೆ ಇಲ್ಲ, ಚಲೋ ಐತೆ ಸಂಬಂಧ. ಏನು ಫಿಕ್ಸ್ ಆದಂಗೆ ಸುಮ್ಮ ಹೆಸ್ರಿಗೆ ನಾಳೆ ಮಂತ ನೋಡಕ್ಕೆ ಹೋಗ್ಬೇಕು ನೋಡಷ್ಟ. ರೆಡಿ ಆಗಿರಿ, ಒಂದು 10 ಗಂಟೆಗೆ ಬಂದು ಕರ್ಕೊಂಡು ಹೋಗ್ತೀನಿ. ನಮ್ಮ ಅಣ್ಣನ ಸವಾಸ ಬಿಟ್ಲಲ್ಲ ನಿಮ್ಮ ತಂಗಿ, ಅಷ್ಟೇ ಸಾಕು. ಒಂದು ಒಳ್ಳೆ ಹುಡುಗನ ಮದುವೆಯಾಗಿ ಆರಾಮಿರಲಿ, ನಾವೇನು ಬೇಡಂದಿಲ್ಲ. ಸರಿ, ನಾಳೆ ನಾನು ರೆಡಿ ಆಗ್ತೇನೆ. ಆದರೂ ಅವಾಗೊಂದು ಮಾತು ಹೇಳಿದೆ ಚಲೋ ಐತೆ. ನೀವು ನನಗೆ ಫೋನ್ ಮಾಡ್ತೀರಿ, ನನಗೆ ಹೇಳ್ತಿರಿಲ್ಲ. ಅವಾಗೂ ಅನಿಸ್ಬಾರ್ದಲ್ಲ, ತಾವ ಮಾತಾಡ್ತಾರೆ, ತಾವ ಬಿಡ್ತಾರೆ ಅಂತೇಳಿ ಒಂದು ಮಾತು ಅವಾಗೂ ಫೋನ್ ಮಾಡಿ ಹೇಳ್ರಿ. ಅತ್ತಿಯರ್ಗ ಸರಿ ಹೇಳೋದು ಯಾಕೆ? ನಾನು ಸಂಜೆ ಮುಂದೆ ಆಫೀಸ್ ಮುಗಿಸ್ಕೊಂಡು ನಿಮ್ಮ ಮನೆಗೆ ಬಂದು ಹಿಂಗಾಗೈತಿ, ನಾಳೆ ಶಶಿನ ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಅವ್ರಿಗೂ ಒಂದು ಮಾತು ಬಾ ಅಂತೀನಿ. ನಿಮ್ಮ ಅವೇನು ಬರೋದಿಲ್ಲ ಗೊತ್ತೈತೆ ನನಗೆ, ಆದರೂ ಖರೀದು ನಮ್ಮದು ಪದ್ಧತಿ ಇಲ್ಲ, ಒಂದು ಮಾತು ಬಾ ಅಂತೀನಿ, ಹಿಂಗಿರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ತಗೋ. ಸರಿ ಆಯ್ತು ತಗೋರಿ, ಇಲ್ಲ ಹಂಗಾರ. ಹಾಂ, ಈವ್ನಿಂಗ್ ಬರ್ತೀನಿ ತಗೋ ನಾನು ನಿಮ್ಮ ಮನೆಗೆ. ಹಾಂ ಸರಿ ಬರ್ರಿ, ಬರ್ಬೇಕಾದ್ರೆ ಒಂದು ಕಾಲ್ ಮಾಡಿಬರ್ರಿ. ಓಹೋ, ಏನು ಸ್ಪೆಷಲ್ ಮಾಡ್ತೀನಿ? ಹಾಂ ಮಾಡಕ್ಕೆ, ಅದಕ್ಕೆ ಫೋನ್ ಮಾಡಿ ಬರ್ರಿ ಅಂದೆ. ಏನು ಮಾಡ್ತಿ ಅಂಥದ್ದು? ಎಲ್ಲ ಫೋನಾಗ ಹೇಳ್ಬೇಕ, ಇಲ್ಲಿ ಬಂದು ನನಗೆ ಗೊತ್ತಾಕೈತಿ, ಫೋನ್ ಮಾಡಿ ಬರ್ರಿ ಅಷ್ಟೇ. ಸರಿಪ್ಪ, ನೀ ಹೇಳ್ದಂಗೆ ಇಲ್ಲ ಹಂಗಾರ. ಹಾಂ ಇಟ್ಟು. ಪೂಜಾ ಹಾಂ ಬರ್ರಿ. ಏನಿದೆ
ರೂಮ್ನಾಗ ಒಂದು ಚೂರು ಜಾಗ ಇಲ್ಲ, ಬೆಡ್ ಎಲ್ಲ ಇಷ್ಟೆಲ್ಲ ಹರಿಬಿಟ್ಟು. ಯಾಕೆ ಏನಾಯ್ತು? ಅಯ್ಯೋ ರೀ, ಅದು ನಮ್ಮ ಮನೆಯಿಂದ ಇಷ್ಟೆಲ್ಲ ಐಟಮ್ ತಂದಿದ್ವಲ್ಲ, ಇದನ್ನೆಲ್ಲ ಇವರಿಗೆ ಕೊಡ್ಬೇಕಂಥೇಳಿ ಯಾರ್ಯಾರಿಗೆ ಏನು ಕೊಡ್ಬೇಕಂತ ತೆಗೆದಿರಾತಿದ್ದೆ. ಅಷ್ಟೊತ್ತಿಗೆ ಶಶಿ ಮತ್ತು ಪ್ರೀತಿ ಬಂದ್ರೆ ನಿಮ್ಗೆ ಏನು ಬೇಕಂತ ಅವ್ರಿಗೆ ಸೆಲೆಕ್ಟ್ ಮಾಡ್ಕೊಂಡೆ, ಹಿಂಗಾಗಿ ಹರಿವಿದೆ. ಮತ್ತು ಊರಿಗೆ ಹೋಗೋಣ ಅಂದಿದ್ರಲ್ಲ, ಊರಿಗೆ ಏನೇನು ತೊಗೋಬೇಕು ಉಂಡ ತೆಗೆದಿಟ್ಕೊಂಡು ಇವನ್ನೆಲ್ಲ ತೆಗೆದಿಟ್ಬಿಡ್ತೇನೆ. ಓ ಹೌದಲ್ಲ, ಸರಿ. ಊಟ ಮಾಡ್ಕೊಂಡು ಬಿಟ್ಬಿಡು ನೈಟ್. ಅಲ್ಲೇ ಹೋದ್ರಾಯ್ತು ನಿಮ್ಮ ಊರಿಗೆ ಮಕ್ಕೊಳಕ್ಕೆ ಆ ಕಡೆ. ರೀ, ಅವ್ವ ಅಲ್ಲಿ ಅಡುಗೆ ಮಾಡ್ಯಾಳ ನಮ್ಮ ಸಂಬಂಧ, ಲಘು ಬರ್ರಿ ಅಂತ 2-3 ಸಲ ಆತಿಗೆ ಫೋನ್ ಹಚ್ಚಾಕತ್ತ. ನೀವ ಏನೋ ಆಫೀಸ್ನಾಗ ಬ್ಯುಸಿ ಇದ್ದೀರಿ, ಸುಳ್ಳ ನಿಮ್ಗೆ ಫೋನ್ ಹಚ್ಚಿ ಪದೇ ಪದೇ ಟೆನ್ಷನ್ ಕೊಡಬಾರ್ದಂತ ನಾನು ಹಚ್ಚಿದ್ದಿಲ್ಲ. ನಾ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೋತೀನಿ, ಇವನಷ್ಟು ತೆಗೆದಿಡ್ದೈತೆ ಬೆಡ್ ಮೇಲೆ ನೋಡಿ ಸಾಮಾನು ತೆಗೆದಿಟ್ಬಿಡ್ತೀನಿ. ಹೋಗೇ ಬಿಡೋಣ, ಅಲ್ಲೇ ಊಟ ಮಾಡ್ಕೊಂಡು ರೆಸ್ಟ್ ಮಾಡಕ್ಕೆ ಬರ್ತೈತಿ. ಓ ಹೌದಾ, ಸರಿ. ತಳಗ ಅವ್ವ ಇದ್ಲು ಹೇಳೇ ಬನ್ನಿ ನಾನು, ಇವರು ಪೂಜಾಗಳು ಊರಿಗೆ ಹೊಂಟೇವಿ ಅಂತೇಳಿ. ಸರಿ, ರೆಡಿ ಹಂಗಾರೆ ಪಟ್ನೆ ಹೋಗ್ಬಿಡ್ರಂತ. ಹಾಂ ಸರಿ. ಫೋನ್ ನನ್ನ ಫೋನ್ ಆಗಳಿಂದ ಯಾರೋ ಒಂದು ಕಾಲ್ ಮಾಡತ್ತಿದ್ರು, ಅನ್ನೋ ನಂಬರ್. ನಾನು ಲಕ್ಷ್ಯ ಕೊಟ್ಟಿಲ್ಲ, ಕಾರೊಳಗೆ ಫೋನ್ ಬಿಟ್ಟು ಬಂದುಬಿಟ್ಟೆ. ಸರಿ, ನಾ ಅಲ್ಲೇ ತಳಗಿರ್ತೀನಿ, ಬಾಂಗಾರ ಲಗುನ. ಯಾರು ಫೋನ್ ನೋಡ್ರಿ, ಯಾರ ಅರ್ಜೆಂಟಿಗೆ ಫೋನ್ ಮಾಡಿರ್ಬೋದ, ನೀವು ಮಾತಾಡ್ತಾ ಇರಿ, ನಾ ರೆಡಿಯಾಗಿ ಬರ್ತೇನೆ. ಹಾಂ, ಓಕೆ.